ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಪಿ ಯು ಲೆಕ್ಚರ್ಸ್ ಎಕ್ಸಾಮ್ ಪಾಸ್ ಟ್ರಿಕ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಏನು ಪಿ ಯು ಉಪನ್ಯಾಸಕರ ಪರೀಕ್ಷೆ ಇದೆಯಲ್ಲೋ ಈ ಪರೀಕ್ಷೆಯನ್ನು ಪಾಸ್ ಮಾಡಲು ಕೆಲವು ತಂತ್ರಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೀವು ನೋಡ್ಬೋದು, ನಾನು ಹಲವಾರು ರೀತಿಯಾಗಿರ್ತಕ್ಕಂತಹ ಇಂದಿನ ತರಗತಿಯಲ್ಲಿ ಈ ಪಿ ಯು ಲೆಕ್ಚರ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು ಮತ್ತು ಬುಕ್ ಲಿಸ್ಟ್ ಆಗಿರ್ಬೋದು ಮತ್ತು ಹುದ್ದೆಗಳ ಕೆಲವೊಂದು ವಿವರಣೆ ಕೂಡ ಕೊಡ್ತಾ ಹೋಗಿದ್ದೀನಿ. ಹಾಗಾಗಿ ನಾನು ಇವತ್ತಿನ ತರಗತಿಯಲ್ಲಿ ಮೇನ್ ಈ ಪಿ ಯು ಲೆಕ್ಚರ್ಸ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡಲು ಬೇಕಾಗಿರ್ತಕ್ಕಂತಹ ಏನಪ್ಪ ಸ್ಟಡಿ ಪ್ಲ್ಯಾನ್ ಆಗಿರ್ಬೋದು ಡೈಲಿ ಮತ್ತು ಸಿಲೆಬಸ್ ಬಗ್ಗೆ ನಾನು ಅಂದರೆ ಸಿಲೆಬಸ್ ಯಾವ ರೀತಿ ಇರುತ್ತೆ ಪೇಪರ್ಸ್ಗಳು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೀವು ನೋಡ್ಬೋದು, ಫಸ್ಟು ನೀವು ಏನು ಮಾಡಬೇಕಪ್ಪ ಅನ್ನೋದಾದರೆ ಈ ಎಕ್ಸಾಮನ್ನು ಪರೀಕ್ಷೆ ಪಾಸ್ ಮಾಡಬೇಕಾದ್ರೆ ಫಸ್ಟು ನೀವು ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್. ನೀವು ಫಸ್ಟ್ ಸಿಲೆಬಸ್ ಕಾಪಿ ಜೊತೆಗೆ ಇರಬೇಕು, ಜೊತೆಗೆ ನೀವು ತಿಳ್ಕೊಳ್ಬೇಕು ಈ ಸಿಲೆಬಸ್ ಯಾವ ರೀತಿಯಾಗಿರುತ್ತೆ, ಎಷ್ಟು ಪೇಪರ್ ಇರ್ತವೆ ಅನ್ನೋದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಆ ಎಕ್ಸಾಮ್ ಬಗ್ಗೆ ನಿಮಗೆ ಏನಪ್ಪ ಅಂದರೆ ಒಂದು ಮೆಥಡ್ ತಿಳ್ತಾ ಹೋಗ್ತದೆ. ಹಾಗಾಗಿ ಫಸ್ಟು ನೋಡ್ಬೋದು, ಇದರ ಕ್ವಾಲಿಫಿಕೇಷನ್ ನಾನು ಹೇಳ್ತಾ ಹೋಗಿದ್ದೀನಿ. ಇದಕ್ಕೆ ಪಿ ಯು ಲೆಕ್ಚರ್ಸ್ ಬರೀಬೇಕಾದ್ರೆ PG + B.Ed ಆಗಿರಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಅರ್ಹತೆ ಅವಶ್ಯಕತೆ ಇಲ್ಲ. ಏನು ನೆಟ್ಟು TET KCET ಅಂತವಲ್ಲ, ಈ ಪರೀಕ್ಷೆ ಯಾವುದೇ ಪಾಸ್ ಆಗಲಿಲ್ಲದ್ರೂ ನೀವು ಬರಿಬೋದು. ಅಂದರೆ ನೀವು ನಿಮ್ಮ ವಿಷಯದಲ್ಲಿ PG ಏನು ಮಾಡಿರ್ತೀರೋ ಪ್ಲಸ್ B.Ed ಮಾಡಿರಬೇಕು ಮತ್ತು ನೀವು ಪಿ ಯು ಲೆಕ್ಚರ್ಸ್ ಯಾವ ಹುದ್ದೆಗೆ ಆಗ್ತೀರಾ ಅದ್ರ ಬಗ್ಗೆ ನೀವು ಜ್ಞಾನವನ್ನು ಹೊಂದಿರಬೇಕು ಅನ್ನೋದು ಪಿ ಯು ಲೆಕ್ಚರ್ಸ್ದ ಒಂದು ನಿಯಮ. ಹಾಗಾದರೆ ನೋಡೋಣ, ಫಸ್ಟು ಸಬ್ಜೆಕ್ಟ್ ಪೇಪರ್ ಯಾವ ರೀತಿಯಾಗಿರ್ತೈತೆ ಅನ್ನೋದ್ರ ಬಗ್ಗೆ ನಾನು ನೋಡ್ತೀನಿ. ನೋಡ್ಬೋದು, ಈ ಪಿ ಯು ಲೆಕ್ಚರ್ಸ್ ಎಕ್ಸಾಮ್ ಬರೀಬೇಕಾದ್ರೆ ಫಸ್ಟು ಎಲ್ಲರಿಗೂ ನೀವು ಯಾವುದೇ ಮೆಥಡ್ನವರಾಗಿರ್ಬೋದು PGಯಲ್ಲಿ, ಈಗ ನೀವು ಯಾವುದೇ ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರ್ಬೋದು, ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಫಿಸಿಕ್ಸು, ಮ್ಯಾಥ್ಸು ಈ ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟು ನೀವು ಬರೀಬೇಕಾದ್ರೆ ಫಸ್ಟ್ ನಿಮಗೆಲ್ಲರಿಗೂ ಒಂದು ಪರೀಕ್ಷೆ ಇರುತ್ತೆ. ಅದು ಯಾವ ಪರೀಕ್ಷೆ ಅನ್ನೋದಾದರೆ ಕನ್ನಡ ಪರೀಕ್ಷೆ, ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ಅಂತೀವಿ. ಇದರಲ್ಲಿ 150 ಪ್ರಶ್ನೆಗಳಿಗೆ ಏನು ಮಾಡ್ತಾರೆ, MCQ ಆಧಾರಿತ ಪ್ರಶ್ನೆಗಳನ್ನು ಕೊಡ್ತಾರೆ. ಎಕ್ಸಾಮ್ನಲ್ಲಿ ಕ್ವಾಲಿಫೈಡ್ ಪೇಪರ್ ಅಂತ ಕರಿತೀವಿ. ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಮೆರಿಟ್ಗೆ ಸ್ಕೋರ್ ಇದು ಆ್ಯಡ್ ಆಗಲ್ಲ, ಬಟ್ ನೀವು ಅದನ್ನು ಪರೀಕ್ಷೆ ಪಾಸ್ ಮಾಡಬೇಕಾಗುತ್ತದೆ. ಕಡ್ಡಾಯ ಕನ್ನಡ ಅವು ಎಷ್ಟಂದರೆ 150 ಮಾರ್ಕ್ಸಿಗೆ 50 ಮಾರ್ಕ್ಸ್ ತೆಗಿಬೇಕು. ಅಂದರೆ 150ಕ್ಕೆ 35% ಮಾಡಿದರೆ 50+ ಆಗಿರುತ್ತೆ. ನೀವು 50ಕ್ಕಿಂತ ಹೆಚ್ಚು ಅಂಕಗಳನ್ನು ಎಷ್ಟಾದರೂ ತಗೋರಿ, ಫಸ್ಟ್ ಮಿನಿಮಮ್ 50 ಮಾರ್ಕ್ಸ್ ತೆಗಲೇಬೇಕು 150ಕ್ಕೆ. ಅದು ಸಾಮಾನ್ಯವಾಗಿ ನೀವು ಜನರಲ್ ಕನ್ನಡದ ಬಗ್ಗೆ ಏನಾದರೂ ನಾಲೆಡ್ಜ್ ಇದ್ದರೆ, ಗ್ರಾಮರ್ ಬಗ್ಗೆ ಗೊತ್ತಿದ್ದರೆ ನೀವು ಆರಾಮ್ ಪಾಸ್ ಆಗ್ತೀರಾ ಅಂತ ನಾನು ಹೇಳ್ತೀನಿ. ಜೊತೆಗೆ ನಾವು ಬರೋಣ ಮೇನ್ ಪೇಪರ್. ನೀವು ಕಡ್ಡಾಯ ಕನ್ನಡದಲ್ಲಿ ಎಲಿಜಿಬಿಲಿಟಿ ಆದ್ರಿ, ತದನಂತರ ಇಲ್ಲಿ ಮೇನ್ ಎಕ್ಸಾಮ್ ಅಂತ ಇರ್ತೈತಿ. ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಅಲ್ಲಿ ಏನಪ್ಪ ಅನ್ನೋದಾದರೆ ಅವು ಅಷ್ಟು MCQ ಆಧಾರಿತವಾಗಿರುತ್ತವೆ. ಹಾಗಾದರೆ ಪೇಪರ್ 1 ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಅಂದರೆ ಇವು ಐಚ್ಛಿಕ ವಿಷಯಗಳು ಅಂತ ಹೇಳ್ತೀನಿ. ನೀವು ಹಿಸ್ಟ್ರಿ ಸಬ್ಜೆಕ್ಟಿಗೆ ಲೆಕ್ಚರ್ಸ್ಗೆ ಬರೀಬೇಕಾದ್ರೆ ಅಲ್ಲಿ 150ಗೆ 2 ಪೇಪರ್ ಇರ್ತವೆ. ಹಿಸ್ಟ್ರಿ ಪೇಪರ್ 1, ಹಿಸ್ಟ್ರಿ ಪೇಪರ್ 2. ಉದಾಹರಣೆ ಇನ್ನೊಂದು ಹೇಳೋದಾದರೆ, ಸೊ ನಾನು ಪೊಲಿಟಿಕಲ್ ಸೈನ್ಸ್ ಬರಿತೀನಿ, ಪೇಪರ್ 1 ಪೊಲಿಟಿಕಲ್, ಪೇಪರ್ 2 ಪೊಲಿಟಿಕಲ್. ಇನ್ನೊಂದು ಎಕ್ಸಾಂಪಲ್ ಫಿಸಿಕ್ಸ್, ಪೇಪರ್ 1 ಫಿಸಿಕ್ಸ್, ಪೇಪರ್ 2 ಫಿಸಿಕ್ಸ್. ಇವು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಅಂತವೆ. ಈ ಆಪ್ಷನಲ್ ಸಬ್ಜೆಕ್ಟ್ನಲ್ಲಿ ಪೇಪರ್ 1ನಲ್ಲಿ 150 ಮಾರ್ಕ್ಸು, ಪೇಪರ್ 2ನಲ್ಲಿ 150 ಮಾರ್ಕ್ಸು, ಟೋಟಲ್ ಎಷ್ಟಾಯಿತು 300 ಮಾರ್ಕ್ಸಿಗೆ. ನೀವು ಪಿ ಯು ಹುದ್ದೆಗೆ ಟೋಟಲ್ ಮಾರ್ಕ್ಸಿಗೆ ಎಷ್ಟು ಬರೀತೀರ ಅನ್ನೋದಾದರೆ 300 ಮಾರ್ಕ್ಸಿಗೆ ನೀವು ಎಕ್ಸಾಮ್ ಬರೀತೀರ ಅಂತ ಹೇಳ್ಬೋದು. ಹಾಗಾದರೆ 300 ಮಾರ್ಕ್ಸ್ MCQ ಆಧಾರಿತವಾಗೇ ಇರುತ್ತಾ? ಎಸ್, 300 ಮಾರ್ಕ್ಸು MCQ ಆಧಾರಿತವಾಗೇ ಏನಪ್ಪ ಅನ್ನೋದಾದರೆ ಇರುತ್ತೆ ಅಂತ ನಾನು ಹೇಳ್ತೀನಿ. ಜೊತೆಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. 300 ಮಾರ್ಕ್ಸಿಗೆ ಬರೀಬೇಕಾದ್ರೆ ನಾನು ಕರೆಕ್ಟ್ ಆಗ್ತೀನಿ, ಅಷ್ಟು ಆಗ್ತೀನಿ, ಬಟ್ ನನಗೆ ನೆಗೆಟಿವ್ ತಪ್ಪು ಉತ್ತರಗಳಿಗೆ ಏನು ಮಾಡೋಣ? ಎಸ್, ತಪ್ಪು ಉತ್ತರಗಳಿಗೆ 4 ತಪ್ಪು ಉತ್ತರಗಳಿಗೆ ಅವರು ಒಂದು ಮೈನಸ್ ಮಾಡ್ತಾರೆ, ನಿಮ್ಮ ಸರಿಯಾದ ಉತ್ತರವನ್ನು ಮೈನಸ್ ಮಾಡ್ತಾರೆ. ಹಾಗಾಗಿ ನೀವು ಸರಿಯಾಗಿರ್ತಕ್ಕಂಥ ಮ್ಯಾಕ್ಸಿಮಮ್ ಆನ್ಸರ್ ಹಾಕಬೇಕಾಗುತ್ತದೆ. ನೀವು ಅತಿ ಹೆಚ್ಚು ತಪ್ಪು ಉತ್ತರಗಳು ಹಾಕಿದರೆ ನಿಮ್ಮ ಸರಿಯಾದ ಉತ್ತರಗಳನ್ನು ನೆಗೆಟಿವ್ ಆಗ್ತಾ ಹೋಗ್ತೈತೆ ಅಂತ ನಾನು ಹೇಳ್ತೀನಿ. ಸೊ ಫೈನಲ್ ಆಗಿ ಹೇಳ್ಬೇಕಾದ್ರೆ ಪಿ ಯು ಲೆಕ್ಚರ್ಸ್ ಎಕ್ಸಾಮು 300 ಮಾರ್ಕ್ಸಿಗೆ ಬರೀತೀರಾ, MCQ ಆಧಾರಿತ. ನಿಮ್ಮ ಆಪ್ಷನ್ ಸಬ್ಜೆಕ್ಟ್ ನೀವು ಯಾವ ಪಿ ಯು ಹುದ್ದೆಗೆ ಹಾಕ್ತಿದ್ರು ಅರ್ಜಿ, ಅವ್ರು ನೋಟಿಫಿಕೇಶನ್ ಕರೆದ್ರು, ಆ ಹುದ್ದೆಗೆ ಹಾಕಿದ ನಂತರ 300 ಮಾರ್ಕ್ಸಿಗೆ ಫೈನಲ್ ಆಗಿ ನಿಮಗೆ ನಡೀತಿತ್ತು ಅಂತ ಹೇಳ್ತೀನಿ. ಇದು ಕ್ವಾಲಿಫೈಡ್ ಪೇಪರ್ ಅಂತ ಹೇಳಿದಲ್ಲ, ಕನ್ನಡ ಅದು ಪಾಸ್ ಆಗಲೇಬೇಕು ನಿಯಮ. ಇದು KE ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆಸ್ತೀವಿ, ಅಂದರೆ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಏನು ಡಿಪಾರ್ಟ್ಮೆಂಟ್ ಇದು, ಸೊ ಅದು ಪಿ ಯು ಲೆಕ್ಚರ್ಸ್ ರೀಸೆಂಟಾಗಿ ನಡೆದಿರ್ತಕ್ಕಂಥ ಎಕ್ಸಾಮ್ ಡಿಪಾರ್ಟ್ಮೆಂಟ್ ಅಂತ ನಾನು ಹೇಳ್ತೀನಿ. ಹಾಗಾದರೆ ಈಗ ನಾವು ಪಿ ಯು ಲೆಕ್ಚರ್ಸ್ಗೆ ಸ್ಟಡಿ ಮಾಡಬೇಕ್ರಿ. ಆದರೆ ಡೈಲಿ ಸ್ಟಡಿ ಪ್ಲ್ಯಾನ್ ಯಾವ ರೀತಿ ಹಾಕ್ಕೊಳ್ಬೇಕು ಅನ್ನೋರು ಕೆಲವು ಕಾಮೆಂಟ್ ಮೂಲಕ ತಿಳಿಸಿದರು. ಹಾಗಾಗಿ
ನಾನು ಅದ್ರ ಬಗ್ಗೆ ನನ್ನ ಮಾಹಿತಿ ಪ್ರಕಾರ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನು ಪಿ ಯು ಲೆಕ್ಚರ್ಸ್ ಇದೆಯಲ್ಲೋ ಅದನ್ನು ಫಸ್ಟು ಪ್ಯಾಟರ್ನ್ ತಿಳ್ಕೊಳ್ಳಿ. ಆ ಪಿ ಯು ಲೆಕ್ಚರ್ಸು ಏನಂತಾರೆ ಪ್ರೀವಿಯಸ್ ಕ್ವಶನ್ ಪೇಪರ, ಅದನ್ನು ನಿಮ್ಮ ಜೊತೆಲಿ ಇಟ್ಕೊಂಡು ನೆಕ್ಸ್ಟ್ ಬರ್ತಕ್ಕಂಥ ಪಿ ಯು ಲೆಕ್ಚರ್ಸ್ ಎಕ್ಸಾಮ್ಗೆ ನೀವು ರೆಡಿ ಆಗಬೇಕಾಗುತ್ತೆ. ಯಾಕಂದರೆ ನೀವು ಆ ಪ್ಯಾಟರ್ನ್ ಬಗ್ಗೆ ನಿಮ್ಮ ಸಬ್ಜೆಕ್ಟ್ ಐಚ್ಛಿಕ ವಿಷಯಗಳು ಯಾವ ರೀತಿ ಕ್ವಶನ್ ತೆಗಿತದೆ ಅನ್ನೋದ್ರ ಬಗ್ಗೆ ಅದನ್ನು ನೀಟಾಗಿ ತಿಳ್ಕೊಂಡ್ರೆ ಮುಂದಿನ ಎಕ್ಸಾಮ್ ನಿಮ್ಗೆ ಈಸಿ ಆಗುತ್ತೆ. ಸೊ ನಿಮ್ಮ ಸಬ್ಜೆಕ್ಟ್ ಇಟ್ಕೊಂಡು ಬರೀ ಓದ್ತೀನಿ ಅಂದ್ರೆ ಸೊ ನೋ. ಹಾಗಾಗಿ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ಇಟ್ಕೊಳ್ಳೇಬೇಕು. ಪ್ಲಸ್ ಜೊತೆಗೆ ಸಿಲೆಬಸ್ ಅಂತ ನಾನು ಹೇಳಿದೆ, ಫಸ್ಟು ಸಿಲೆಬಸ್ ಪ್ಲಸ್ ಪ್ರೀವಿಯಸ್ ಕ್ವಶನ್ ಪೇಪರ್. ನೆಕ್ಸ್ಟು ಡೈಲಿ MCQ ಕ್ವಶನ್ ಸ್ಟಡಿ. ಹಾಗಾದರೆ ಎಕ್ಸಾಮ್ನಲ್ಲಿ ಏನಿದೆ, ಥಿಯರಿ ಇದೆ ಎಕ್ಸಾಮ್, ನೋ ಥಿಯರಿ ಇನ್ ಪಿ ಯು ಲೆಕ್ಚರ್ಸ್. ಹಾಗಾದರೆ MCQ ಆಧಾರಿತವಾಗಿ ಎಷ್ಟು ಆಗಿರ್ತಕ್ಕಂತಹ ಇರ್ತಾವೆ ಅನ್ನೋದಾದ್ರೆ 300 ಮಾರ್ಕ್ಸ್ಗೆ MCQ ನಿಮ್ಮ ಸಬ್ಜೆಕ್ಟು. ಹಾಗಾಗಿ ನೀವೇನು ಮಾಡಬೇಕಪ್ಪ, ಡೈಲಿ MCQ ಆಧಾರಿತವಾಗಿರ್ತಕ್ಕಂಥ 100 ಮಾರ್ಕ್ಸ್ ಚಾಲೆಂಜಸ್ MCQ ಅನ್ನು ಬಿಡಿಸ್ಬೇಕಾಗುತ್ತದೆ. ಹೆಂಗೆ ಬಿಡಿಸ್ಬೇಕು? ನಿಮ್ಮ ಸಬ್ಜೆಕ್ಟು ಆಪ್ಷನಲ್ಲಿ ಯಾವುದು ಸಬ್ಜೆಕ್ಟ್ ನಿಮ್ಮದು, ಹಿಸ್ಟ್ರಿನಾ, ಫಿಸಿಕ್ಸಾ, ಮ್ಯಾಥ್ಸಾ, ಆ ಸಬ್ಜೆಕ್ಟಿಗೆ ಹುಡುಕಿ. ಯಾವುದೇ ಎಕ್ಸಾಮ್ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಯಾವುದೇ ಎಕ್ಸಾಮ್ನಲ್ಲಿ ನಿಮ್ಮ ಕ್ವಶನ್ಗಳನ್ನು ಹುಡುಕಿ ತೆಗೆದುಕೊಂಡು ಓದಬೇಕು. ಅಂದರೆ MCQ ಡೈಲಿ 100 ಮಾರ್ಕ್ಸನ್ನು ಚಾಲೆಂಜಸ್ ಆಗಿ ಓದಬೇಕು. ಇದು ಪ್ರಮುಖವಾಗಿರ್ತಕ್ಕಂಥ ನಾನು ಹೇಳಿದೆ ಸಿಲೆಬಸ್, ಪ್ರಿವಿಯಸ್ ಕ್ವಶನ್ ಪೇಪರ್ ಪ್ಲಸ್ MCQ ಆತು. ಈಗ 3 ಆಯಿತು. ನೆಕ್ಸ್ಟು ಎಜುಕೇಷನ್ ಆ್ಯಂಡ್ ಪೆಡಗಾಜಿ ಓದಬೇಕಾಗುತ್ತದೆ. ನೀವು ಪಿ ಯು ಲೆಕ್ಚರ್ಸ್ನಲ್ಲಿ ಅಲ್ಲಿ ಬೋಧನಾ ಮಾಡಬೇಕಾದ್ರೆ ನೀವು ಫಸ್ಟು ಶಿಕ್ಷಣಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಜೊತೆಗೆ ಬೋಧನಾಶಾಸ್ತ್ರ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಕೇಳ್ತಾರೆ. ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 300 ಮಾರ್ಕ್ಸಿಗೆ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ ಅನ್ನೋಲ್ಲ, ಅಲ್ಲಿ ಪೆಡಗಾಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ವಿಷಯಕ್ಕೆ ಕೊಟ್ಟಿರ್ತಾರೆ. ಅಥವಾ ಸಮಾಜ ಪೆಡಗಾಜಿ ನಿಮಗೆ ಏನು ಅದಕ್ಕೆ ವಿಷಯಕ್ಕೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಇರ್ತವೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟು ರಿಪೀಟೆಡ್ ಸಬ್ಜೆಕ್ಟ್ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡಿಂಗ್. ಯಾವುದೇ ಎಕ್ಸಾಮ್ ಆಗಿರ್ಬೋದು ಮತ್ತು ಪಿ ಯು ಲೆಕ್ಚರ್ಸ್ ರೀಸೆಂಟ್ ಆಗಿರ್ತಕ್ಕಂತಹ ಕ್ವಶನ್ ಪೇಪರ್ ಅಂದರೆ ಪ್ರಿವಿಯಸ್ ಕ್ವಶನ್ ಪೇಪರ್ನಲ್ಲಿ ರಿಪೀಟೆಡ್ ಆಗಿ ಏನು ಕೇಳಿದರು ಕ್ವಶನ್ಸನ್ನು ಅವನ್ನ ನೀವು ಫೋಕಸ್ ಮಾಡಿ ಓದಿ. ಸೊ ಮತ್ತೆ ರಿಪೀಟೆಡ್ ಬರುವಂತಹ ಏನಪ್ಪ ಅಂದರೆ ಚಾನ್ಸಸ್ ಇರುತ್ತೆ ಅಂತ ನಾನು ಹೇಳ್ತೀನಿ. ಜೊತೆಗೆ ಸ್ಟಡಿ ಡೈಲಿ ಇವನ್ 4 to 5 hours, ಅಂದರೆ ನೀವು ಡೈಲಿ 4 ಅಥವಾ 5 ತಾಸು ಅವರ ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ಇದು ಮಿನಿಮಮ್ ಹೇಳಿದೆ, 4 ರಿಂದ 5 ತಾಸು. ಇನ್ನು ಹೆಚ್ಚಿಗೆ ಪ್ರಮಾಣದ್ದು ಓದಬೇಕಾಗುತ್ತದೆ. ಸೊ ಪಿ ಯು ಲೆಕ್ಚರ್ಸ್ಗೆ ಅವಿ ಆಗಿರ್ತಕ್ಕಂಥ ಕಾಂಪಿಟೇಷನ್ ಇರುತ್ತೆ. ಯಾವ ರೀತಿ? ಯಾಕಂದರೆ ಅಲ್ಲಿ B.Ed ಎನಿ PG ಮಾಡಿದವರು ಅಷ್ಟು ಹಾಕ್ಬೋದು ಅಪ್ಲಿಕೇಶನ್, ಯಾವುದೇ ಎಲಿಜಿಬಿಲಿಟಿ ಟೆಸ್ಟ್ ಇರೋಲ್ಲ. ಈ ಕೆಸೆಟ್ ಪಾಸ್ ಮಾಡಿದವ್ರು ಹಾಕ್ಬೇಕಂದ್ರೆ ಏನಪ್ಪ ಅಂದರೆ ಕಡಿಮೆ ಆಗಿರ್ತಕ್ಕಂಥ ಕಾಂಪಿಟೇಟಿವ್ ಇರುತ್ತೆ. ಅಂದರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ರಾಫಿಕ್ ಇರೋಲ್ಲ. ಹಾಗಾಗಿ ಇಲ್ಲಿ ಹೆಚ್ಚು ಟ್ರಾಫಿಕ್ ಆಗಿರ್ತೈತೆ. ಯಾಕಪ್ಪ ಅನ್ನೋದಾದರೆ ಇಲ್ಲಿ PG B.Ed ಆಗ್ತಾರೆ, ಅಷ್ಟು ಅಪ್ಲಿಕೇಶನ್ ಹಾಕ್ತಾರೆ. ಯಾರು ಚೆನ್ನಾಗಿ ಓದ್ತಾರೆ ಅವ್ರು ಪಾಸ್ ಆಗ್ತಾರೆ ಅಂತ ನಾನು ಹೇಳ್ಬೋದು. ಜೊತೆಗೆ ಇವರ ಆಪ್ಷನಲ್ ಸಬ್ಜೆಕ್ಟನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಯಾವುದು ಅನ್ನೋದಾದರೆ ಕನ್ಫ್ಯೂಸ್. ನೀವು ಪಿ ಯು ಲೆಕ್ಚರ್ಸ್ಗೆ ಯಾವ ಉದ್ಯೋಗ ಓದ್ತಿದ್ರಿ, ಉದಾಹರಣೆ ಮ್ಯಾಥ್ಸ್ ಅನ್ನೋದಾದರೆ ಇದಕ್ಕೆ ನೀವು ಅಲ್ಲಿ ಸ್ಟ್ರಾಂಗ್ ಆಗಿ ನಿಮ್ಮ ಆಪ್ಷನಲ್ ಸಬ್ಜೆಕ್ಟಿಗೆ ಹೆವಿ ಸ್ಟ್ರಾಂಗ್ ಆಗಬೇಕು. ಅದೇ ಮೇನ್ ಎಕ್ಸಾಮ್. ಪಿ ಯು ಲೆಕ್ಚರ್ಸ್ಗೆ ಪಾಸ್ ಆಗಬೇಕು ಅನ್ನೋದಾದರೆ ಮೇನ್ ಆಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಆಪ್ಷನಲ್ ಸಬ್ಜೆಕ್ಟಿಗೆ ಸ್ಟ್ರಾಂಗ್ ಆಗಿರಬೇಕು ಅಂತ ನಾನು ಹೇಳ್ತೀನಿ. ಸೊ ಇದು ಪಿ ಯು ಲೆಕ್ಚರ್ಸ್ ಎಕ್ಸಾಮ್ಗೆ ಪರೀಕ್ಷೆ ನಾನು ಪಾಸ್ ಮಾಡಬೇಕಾದ್ರೆ ಈ ಪೇಪರ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಕ್ವಾಲಿಫೈ ಪೇಪರ್ ಜೊತೆಗೆ ಆಪ್ಷನ್ ಪೇಪರ್ಸ್, ಪೇಪರ್ 1 ಪೇಪರ್ 2 ಜೊತೆಗೆ ಇದು ಡೈಲಿ ಆಗಿರ್ತಕ್ಕಂಥ ಸ್ಟಡಿ ಪ್ಲ್ಯಾನ್ ಬಗ್ಗೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ಇವನನ್ನು ಎರಡನ್ನೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನೀವು ಪಿ ಯು ಲೆಕ್ಚರ್ಸ್ಗೆ ಮೆರಿಟ್ ಬಂದು ಸಕ್ಸಸ್ ಆಗ್ತೀರಂತ ನಾನು ಹೇಳ್ತೀನಿ. ಜೊತೆಗೆ ಏನಪ್ಪ ಅನ್ನೋದಾದರೆ ನಾನು ಹಲವಾರು ರೀತಿಯಾಗಿರ್ತಕ್ಕಂತಹ ಪಿ ಯು ಲೆಕ್ಚರ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಾನು ಹೇಳ್ತಾ ಹೋಗಿದ್ದೀನಿ. ಬುಕ್ ಲಿಸ್ಟ್, ಹೌ ಟು ಎಕ್ಸಾಮ್ ಪ್ರಾಕ್ಟೀಸ್ ಇನ್ ಪಿ ಯು ಲೆಕ್ಚರ್ಸ್ ಮತ್ತು ಸಿಲೆಬಸ್ ಮತ್ತು ಬುಕ್ ಲಿಸ್ಟ್ ಕೂಡ ನಾನು ಬೋರ್ಡ್ ಮುಖಾಂತರ ನಿಮ್ಮ ಈ ಪುಸ್ತಕವನ್ನು ಸ್ಟಡಿ ಮಾಡಿ ಅಂತ ಹೇಳ್ತಾ ಹೋಗಿದ್ದೀನಿ. ಸೊ ನಾವು ಮುಂದಿನ ತರಗತಿಯಲ್ಲಿ ಕೂಡ ನಾನು ಬುಕ್ ಲಿಸ್ಟ್ ಬಗ್ಗೆ ಇನ್ನೂ ಬಾಕಿ ಉಳಿದ ಸಬ್ಜೆಕ್ಟು ಅದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಯಾರ್ಯಾರು ಈ ಚಾನಲನ್ನು ನೋಡ್ತಿದ್ರು ಎಲ್ಲ ಸ್ನೇಹಿತರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ನಿಮ್ಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ನಾವು ತಕ್ಷಣವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತೀವಿ ಅಂತ ಹೇಳ್ತೀವಿ. ನೋಡಿ, ಪಿ ಯು ಲೆಕ್ಚರ್ಸ್ ಭಾಳ ಕಾಂಪಿಟೇಷನ್ ಆಗುತ್ತೆ. ಸೊ ಎಫೆಕ್ಟಿವ್ ಆಗಿರ್ತಕ್ಕಂಥ ನೀವು ಅಧ್ಯಯನವನ್ನು ಮಾಡಿದರೆ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಈ ಪಿ ಯು ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಏನಾದರೂ ಅಪ್ಡೇಟ್ ಮತ್ತು ಪಿ ಯು ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಸಬ್ಜೆಕ್ಟ್ನ ತರಗತಿ ನಾನು ಕೂಡ ಮಾಡ್ಬೋದು. ಹಾಗಾಗಿ
ನಾನು ಮುಂದಿನ ತರಗತಿಯಲ್ಲಿ ಈ ವಿಷಯಕ್ಕೆ ಅಂದರೆ ಪ್ಯೂ ಲೆಕ್ಚರ್ಸ್ ಸಂಬಂಧಪಟ್ಟಾಗಿರ್ತಕ್ಕಂಥ ಬೇರೆ ವಿಷಯದೊಂದಿಗೆ ಬರ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.